ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 10 ರಿವ್ಯೂ. ಡೇ 100 ಹಂಗೂ ಈಗೂ 100 ಡೇ ಕಂಪ್ಲೀಟ್ ಮಾಡಿದ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ಸು. ಮೊದಲಿಗೆ ಡೇ 99 ತೋರಿಸಿದ್ರು. ಆ ನಾಮಿನೇಷನ್ದು ಬಿಟ್ಟೋದ್ರಲ್ಲ, ಅಲ್ಲಿಂದ ಶುರು ಮಾಡಿದ್ರು. ಈ ಸಲ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ. ತುಕಾಲಿ ಸಂತೋಷ್ ಮತ್ತು ಸಂಗೀತ ಅವ್ರನ್ನ ಬಿಟ್ಟು, ಸಂಗೀತ ಅವ್ರ ಕ್ಯಾಪ್ಟನ್ನು ಅದರಿಂದ ನಾಮಿನೇಟ್ ಆಗಿಲ್ಲ. ತುಕಾಲಿ ಅವ್ರನ್ನ ಪ್ರತಾಪ್ ಒಬ್ಬರೇ ನಾಮಿನೇಟ್ ಮಾಡಿದ್ರು. ಅವ್ರು ಬಿಟ್ಟರೆ ಯಾರು ನಾಮಿನೇಟ್ ಮಾಡಿಲ್ಲ. ಸೊ ಅವ್ರಿಗೆ ಒಂದೇ ಒಂದು ಓಟ್ ಬಂತು. ಆದ್ದರಿಂದ ತುಕಾಲಿ ಅವರು ನಾಮಿನೇಟ್ ಆಗಿಲ್ಲ. ಎಲ್ಲ ನಾಮಿನೇಟ್ ಆಗಿದ್ದು ಓಕೆ. ತನಿಷಾ ಅವ್ರು ಹೇಳಿದ್ದು, ನಾನು ಬೆಂಕಿ, ನನ್ನ ಎಲ್ಲರೂ ಮೋಸ ಮಾಡಿದ್ರು, ಜೊತೆಲಿದ್ದವರು ಮೋಸ ಮಾಡು ಅಂತ ಹೇಳಿದ್ದು. ಬೆಂಕಿಯಲ್ಲಿ ಇದರಲ್ಲಿ ಹಾಕಬೇಕು, ಏನೋ ಫೋಟೋನ ಹಾಕಬೇಕು, ಬೇರೆಯವ್ರದ್ದು ಇಬ್ಬರು ಫೋಟೋನ ಅರ್ಧ ಹಾಕ್ಬೇಕಂತ ಹೇಳಿಲ್ಲ. ಅವ್ರಿಗೆ ಅಷ್ಟು ಇದಿದೆ, ಸರಿ ಅಂತ ಹಾಕಿದ್ರು. ಹಾಕಿದ್ಮೇಲೆ ಸಂಗೀತ ಒಂದು ಕಾರಣ ಕೊಟ್ಟರು ಪ್ರತಾಪ್ ಅವರಿಗೆ. ಏನು ಗೊತ್ತಾ, ಮೊದಲು ಚೆನ್ನಾಗಿದೆ ನನ್ನ ಜೊತೆ, ಇವಾಗ ಏನು ಹೇಳಿದ್ರು ಮುನ್ಸ್ಕೊಳ್ತಾನೆ. ಏನಂದರೆ ಅವ್ರು ಹೇಳಿದ್ದನ್ನು ಕೇಳಿದ್ರೆ ಒಳ್ಳೆಯವರು, ಇಲ್ಲ ಅಂದರೆ ಅವ್ರು ಸರಿ ಇಲ್ಲ. ಪ್ರತಾಪ್ನೇ ನಾಮಿನೇಟ್ ಮಾಡ್ತಾರೆ. ಅವ್ರಿಗೇನಪ್ಪ, ಬಿಗ್ ಬಾಸ್ ಅವರೇ ಸಪೋರ್ಟ್ ಇದೆ, ಬಿಗ್ ಬಾಸ್ ಟೀಮೇ ಸಪೋರ್ಟ್ ಇದೆ. ಟಿಕೆಟ್ ಫಿನಲ್ ಎಲ್ಲ ಆಯ್ತಲ್ವ, ನೋಡಿದ್ರಲ್ಲ ನಾವು. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದೇನಪ್ಪ ಮಾಡಲಿ, ಹಿಂಗೆ ಅವ್ರು ಮಾಡೋದು ನೋಡ್ತಾ ಇದ್ದರೆ ಹೊರಗಡೆ ಬಂದು ಪ್ರತಾಪ್ ಫುಲ್ ಸಪೋರ್ಟ್ ಇದೆ, ಟೈಟಲ್ ವಿನ್ನರ್ ಲೆವೆಲ್ಗೆ ಸಪೋರ್ಟ್ ಇದೆ. ಇವ್ರು ಮಾಡ್ತಾರೆ ನೋಡಿದ್ರೆ ಟ್ವಿಸ್ಟ್ ಮಾಡಿದ್ರು ಹೇಳೋಕ್ಕಾಗಲ್ಲ. ಇದೆಲ್ಲ ಆದಮೇಲೆ ಡೇ 100 ತೋರಿಸೋರು. ಡೇ 100 ಎಲ್ಲ ಚೆನ್ನಾಗಿ ಮಾತಾಡ್ತಾಯಿದ್ರು. ಆಮೇಲೆ ಇಲ್ಲಿ ಒಂದು ಟಾಸ್ಕ್ ಕೊಟ್ಟರು. ಇದರಲ್ಲಿ ಯಾರು ಬಿಟ್ರೆ ಮಾಡ್ತಾರೆ ಅಂತ, ಬಿಟ್ರೆ ಅಂದರೆ ಯಾರು ಅವ್ರಿಗೆ ದ್ರೋಹ ಮಾಡ್ತಾರೆ ಅಂತೇಳಿ ಸರಿಯಾಗಿ ಕೊಟ್ಟರು ಇವರು ಪ್ರತಾಪ್. ಯಾರು ನಮ್ಮ ಕಾರ್ತಿಕ್ ಅವರು ಬೆಂಕಿ ಅಂದ್ಬಿಟ್ಟು ತನಿಖಾ ಅವರು ತಗೊಂಡೋಗಿ ಅರ್ಧ ಹಾಕಿದ್ರು. ಬೆಂಕಿ ಅಂತ ಹೇಳ್ಬಿಟ್ಟು, ಸುನಾಮಿ ಬಂದರೆ ಯಾವ ಬೆಂಕಿನೂ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಸೂಪರಾಗಿತ್ತು. ಒಳ್ಳೆ ಕೌಂಟರ್ ಕೊಟ್ಟಂಗಿತ್ತು ತನಿಷಾ ಅವರಿಗೆ. ನೆಕ್ಸ್ಟು ಇವರು ತೊಕಾಲಿ ಅವರು ಬರ್ತಡೇ ಅಲ್ವಾ, ಬರ್ತಡೇ ವಿಶಸ್ ಎಲ್ಲ ಮಾಡಿದ್ರು. ಆವಾಗ ಬರ್ತಡೇ ವಿಶಸ್ ಮಾಡುವಾಗ ನಮ್ಮ ಇವ್ರು ಬಂದರು, ಅಮೂಲ್ಯ ಅವರು ಸೀರಿಯಲ್ ಬರ್ತಾಯಿದೆಯಲ್ಲ ಅದ್ರ ಬಂದು ಶ್ರೀಗೌರಿ ಅಂತ ಸೀರಿಯಲ್, ಅದ್ರ ಬಗ್ಗೆ ಬಂದವರು ಪ್ರಮೋಷನ್ಗೆ ಬಂದರು. ಅವ್ರದ್ದು ಇದು ಟೀಸರೆಲ್ಲ ಹಾಕಿದ್ರು ಪ್ರಮೋಷನ್ದು. ಆಮೇಲೆ ಅವರು ಬರ್ತಡೇಗೋಸ್ಕರ ಏನಾದರೂ ಕೊಡಿ, ಅವರಿಗೆ ಕೇಕ್ ಕೊಡಿ, ಅದು ಇದು ಕೊಡಿ ಅಂತ ಕೇಳಿದ್ರು. ಬಿಗ್ ಬಾಸ್ ಏನಕ್ಕೆ ಹೇಳಿದೆ, ಕಳಿಸ್ಬಿಟ್ರು ಅವ್ರಿಗೆ. ನೆಕ್ಸ್ಟು ಅವ್ರದ್ದು ಬರ್ತ್ಡೇ ಅಂತ ಕೇಕ್ ಬಂತು ಹೊರಗಡೆ. ಬಿಗ್ ಬಾಸ್ ಅನೌನ್ಸ್ ಮಾಡಿದ್ರು, ಎಲ್ಲರೂ ಗಾರ್ಡನ್ ಏರಿಯಾಗೆ ಹೋಗ್ಬಿಟ್ಟು ಇದು ಪ್ರೆಸೆಂಟ್ ಇದೆ ಅವ್ರಿಗೆ ಚೆಕ್ ಮಾಡಿ ಅಂತ ಹೇಳಿದ್ರು. ಹೋಗಿ ಚೆಕ್ ಮಾಡಿದ್ರೆ ಕೇಕ್ ಇತ್ತು. ಕೇಕ್ ಜೊತೆ 2 ಗಿಫ್ಟ್ ಬಾಕ್ಸ್ ಇತ್ತು. ಸರಿ ಅಂದ್ಬಿಟ್ಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟು ಇವರು ತುಕಾಲಿ ಅವರು ಗಿಫ್ಟ್ ಬಾಕ್ಸ್ ತೆಗೆದ್ರು. ಒಳಗೆ ನೋಡ್ರೆ ಇಶಾನಿ ಬಂದರು. ಫುಲ್ ಹಂಗೆ ಭಯ ಬಿದ್ದುಬಿಟ್ರು. ಅವರು ಭಯ ಬಿದ್ದರು, ವರ್ತೂರವರು ಭಯ ಬಿದ್ದರು. ಸರಿ ಅಂತ ಆಯಿತು. ಇಶಾನಿ ಅವರು ಬಂದರು. ಈ ಕಡೆ ನೋಡ್ರೆ ನೀತು ಅವರು ಇನ್ನೊಂದು ಗಿಫ್ಟ್ ಬಾಕ್ಸು. ಇಬ್ಬರು ಹೊರಗಡೆ ಬಂದು ಶುರು ಮಾಡಿದ್ರು ಅದು ಇದು ಅಂತ. ಈಗಲೂ ಪ್ರತಾಪ್ ಅವ್ರು ಬಂದು ಕೈ ಕೊಟ್ಟರೆ ಏನು ಕೈ ಕೊಡೋಕ್ಕೆ ಹೋಗಿಲ್ಲ ಇಶಾನಿ ಅವರು. ಅವ್ರು ಕೊಟ್ಟರೇನು ಕೊಡದೇ ಇದ್ರೇನು, ಬಂದು ಕೆಲವ್ರಿಗೆ ಇದು ಕೊಟ್ಟರು, ಹಿಂಟ್ ಕೊಟ್ಟರು. ನಮ್ರತ ಅವ್ರು ಒಳ್ಳೆ ಹಿಂಟ್ ಕೊಟ್ಟರು. ಸ್ನೇಹಿತ ಅಂತ ಇದ್ದಾರೆ, ಈ ಕಡೆ ಕಾರ್ತಿಕ್ ಅವ್ರು ಇದು ಮಾಡ್ತಾಯಿದ್ದಾರೆ, ನೋಡ್ಕೊಂಡು ಇದು ಮಾಡು ಅಂತ. ನೆಕ್ಸ್ಟು ನಮ್ಮ ಇವ್ರು ಬಂದರು, ಯಾರು ಜ್ಞಾಪಕ ಇದೆಯಾ ಎಲ್ರಿಗೂ, ಭಾಗ್ಯೇಶ್ವರ್ ಒಳಗೆ ಬಂದರು. ಭಾಗ್ಯೇಶ್ವರ್ ಬಂದು ಎಲ್ಲರ ಜೊತೆ ಇದು ಮಾಡ್ಕೊಂಡಿದ್ರು. ಹೊರಗಡೆಯಿಂದ ಒಬ್ಬರು ಇವ್ರು ಬಂದರು, ಜೋಕರ್ ವೇಷ ಹಾಕ್ಕೊಂಡು. ಯಾರಂತ ಚೆಕ್ ಮಾಡಿದ್ರೆ ಸ್ವಲ್ಪ ಇದ್ದಂಗಿತ್ತು. ನೋಡಿದ್ರೆ ರಕ್ಷಕು. ನನಗೆ ಮಿಸ್ ಆಗಿರೋ ರಕ್ಷಕ್ ಒಬ್ಬರೇ. ಯಾಕಂದರೆ ರಕ್ಷಕು ಆ್ಯಕ್ಚುಲಿ ಚೆನ್ನಾಗಿ ಆಡಿದ್ರು, ಏನಕ್ಕೆ ಹೆಲ್ಮೆಟ್ ಆದರೂ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಆಡ್ತಾಯಿದ್ರು ಅವರು ಬಂದರು. ನೆಕ್ಸ್ಟ್ ಒಳಗಡೆಯಿಂದ ಸಿರಿ ಮೇಡಮ್ ಬಂದರು. ಈಗಷ್ಟೇ ಹೋದಂಗೆ ನಪ್ಕ ಸಿರಿ ಮೇಡಮ್ ಬಂದು ಕಾರ್ತಿಕ್ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಡ್ಯಾನ್ಸ್ ಆಡ್ತಾಯಿದ್ರು. ಹೊರಗಡೆಯಿಂದ ಒಂದು ಬ್ಯಾಂಡ್ ವಾದ್ಯ ಬಂತು, ಮೈಕಲ್ ಜಾಕ್ಸನ್ ಅಂದ್ಬಿಟ್ಟು. ಗೊತ್ತಾಯ್ತು ಎಲ್ಲರಿಗೂ ಮೈಕಲ್ಲೇ ಬರ್ತಾರೆ ಅಂತ. ಮೈಕಲ್ ಬಂದರು, ಎಲ್ಲರೂ ತಪ್ಪಿಕೊಂಡ್ರು. ಒಂಥರ ಜೋಶಲ್ಲಿದ್ದರು ಮೈಕಲ್ ಅವರು. ಯಾಕಂದರೆ ಹೊರಗಡೆ ಆ ಥರ ಸಪೋರ್ಟು, ಎಲ್ಲೋದ್ರೂ ಅವ್ರಿಗೆ ಇದು ಮಾಡಿದ್ರಲ್ಲ, ಅದು ಹೇಳಿದ್ರು. ಹೊರಗಡೆ ಹೋಗಿ ನಾನು ಎಲ್ಲೋದ್ರೂ ನೋಡಿ ಮಣ್ಣಿನ ಮಗ ಅಂತೇಳಿ ಇದು ಮಾಡಿದ್ರು ಅಂತ
ಎಲ್ಲರಿಗೂ ಒಂಥರ ಪಾಸಿಟಿವ್ ಆಗಿತ್ತು ಅವ್ರು ಬಂದಿದ್ದು. ಈಗ ಮೈನ್ ಮ್ಯಾಟ್ರಿಗೆ ಬರೋಣ. ಏನಂದರೆ ಸಿರಿ ಅವರು ಕಾರ್ತಿಕ್ ಅವ್ರಿಗೆ ಇದು ಕೊಡ್ತರು, ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು. ಏನು ಮಾಡ್ತಾಯಿದ್ದೀನಿ ನೀನು, ಈ ಕಡೆ ಸಂಗೀತ ಅವ್ರನ್ನ ಇದು ಮಾಡಿಕೊಂಡು ತನಿಷಾ ಅವ್ರನ್ನ ಇದು ಮಾಡಿಬಿಟ್ಟು ಈ ಕಡೆ ನೋಡಿ ನಮ್ರತ ಅವ್ರ ಜೊತೆ ಮಾಡ್ತಾಯಿದ್ದೆ, ಏನು ಮಾಡ್ತಾಯಿದ್ದೀನಿ? ಅಲ್ಲ, ಲವ್ ಅಲ್ಲ, ಅದು ಲವ್ ಅಲ್ಲದೆ ಇನ್ನೇನು? ಕರೆಕ್ಟ್ ಕ್ವಶನ್ ಆಯಿತಾ. ಈ ಕರೆಕ್ಟ್ ಕ್ವಶನ್ ಎಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರು ಅನೌನ್ಸ್ ಮಾಡ್ತಾರೆ, ತುರ್ತು ಪರಿಸ್ಥಿತಿ ನಡೆದಿದೆ, ಎಲ್ಲರೂ ಇದು ಬೆಡ್ರೂಮ್ಗೆ ಹೋಗಿ ಲಿವಿಂಗ್ ಏರಿಯಾದಲ್ಲಿ ಯಾರೂ ಇರಬೇಡಿ ಅಂತ. ಸರಿ ಅಂತ ಫೋಲ್ಡ್ಸ್ ಕ್ಲೋಸ್ ಮಾಡಿದ್ರು. ಒಂದು 5-6 ಜನ ಬಿಗ್ ಬಾಸ್ ಟೀಮಿಂದ ಬಂದರು. ಸುಮ್ಮನೆ ಗ್ಯಾಸ್ ಚೆಕ್ ಮಾಡೋ ಥರ ಬಂದು, ಅದರ ಜೊತೆಯಲ್ಲೇ ಸೇಮ್ ಡ್ರೆಸ್ಸಲ್ಲಿ ಸ್ನೇಹಿತ ಬಂದುಬಿಟ್ಟು ಕೂತಿದ್ರು. ಗೊತ್ತಾಯ್ತು ಎಲ್ಲರಿಗೂ ಸ್ನೇಹಿತ ಅಂತ. ಆಮೇಲೆ ಒಳಗೆ ಬಂದು ಎಲ್ಲರೂ ನೋಡ್ಕೊಂಡು ತಪ್ಕೊಂಡ್ರು. ಇವ್ರು ನಾವು ಏನೋ ಎಮೋಷನ್ ಆಗ್ಬಿಟ್ರು ವಿನಯ್ ನೋಡಿ. ಅಣ್ಣ ಆಯ್ತಾರಲ್ಲ, ಸರಿ ಅಂತ ಮಿಸ್ ಮಾಡ್ಕೊಂಡೆ ಅಂತ ಎಮೋಷನ್. ಅವ್ನು ತಪ್ಕೊಂಡ್ರು, ಕಾರ್ತಿಕ್ ಅವ್ನು ತಪ್ಕೊಂಡು, ಎಲ್ಲರೂ ತಪ್ಕೊಂಡು ನಮ್ರತ ಅವ್ರನ್ನ ಮಾತ್ರ ನಮಸ್ಕಾರ ಅಂತ ಹೇಳಿದ್ರು. ಸಂಗೀತ ಅವ್ರಿಗೆ ನೆಗೆಟಿವ್ ಅದು ಇದು ಅಂತ ಹೇಳಿದ್ರಲ್ಲ, ಏನಿಲ್ಲ, ಚೆನ್ನಾಗಿದೆ ನಿಮಗೆ ಪ್ರತಾಪ್, ನೀನು ಚೆನ್ನಾಗಿ ಆಡ್ತಾಯಿದ್ದಿ, ಎಲ್ಲರೂ ಚೆನ್ನಾಗಿ ಇದು ಮಾಡಿದ್ರು. ನಮ್ರತ ಹತ್ರನೂ ಆಗಿಲ್ಲ. ನಮ್ರತ ಅವ್ರಿಗೆ ಗೊತ್ತಾಯ್ತು ಏನು ಅಂತ. ಯಾಕಂದರೆ ಸ್ನೇಹಿತ ಅಂತ ಇದ್ದವರು ಅವ್ರು ಹೋದ್ಮೇಲೆ ಕಾರ್ತಿಕ್ ಜೊತೆ ಏನೇನು ಕಳ್ಳಾಟ ಆಡಿದ್ರು, ಚೆಲ್ಲಾಟ ಅಲ್ಲ ಚೆಲ್ಲಾಟ ಆಡಿದ್ರಲ್ಲ, ಅದೆಲ್ಲ ಗೊತ್ತಾಯ್ತು. ಏನು ಬದುಕುವಪ್ಪ ಅದು, ದೇವರನೇ. ಅವ್ರಿಗೆ ಮಿಡ್ ವೀಕ್ ಎವಿಕ್ಷನೋ ಇಲ್ಲ ವೀಕೆಂಡ್ ಎವಿಕ್ಷನೋ ಇದ್ರೆ ಬಿಸಾಕಿ ಅವ್ರನ್ನ, ನಿಜವಾಗ್ಲೂ ಹೇಳ್ತೀನಿ. ಅವ್ರ ಹೆಸ್ರನ್ನ ಅವರೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಫಸ್ಟು ಎಷ್ಟು ಸ್ಟ್ಯಾಂಡಾಗಿ ಚೆನ್ನಾಗಿ ಆಡ್ತಾಯಿದ್ರು, ಇವಾಗೇನೋ ಆಪರ್ಚುನಿಟಿಗೋಸ್ಕರ ಏನೇನೋ ಮಾಡ್ತಾರೆ. ಈಗ ನೋಡ್ರೆ ಕಾರ್ತಿಕ್ ಅವ್ರ ಹತ್ರ ಅದು ಬಾಯಲ್ಲಿ ಹೇಳೋಕ್ಕೆ ಅಸಹ್ಯ ಆಗ್ತಾಯಿದೆ ಸೀರಿಯಸ್ ಆಗಿ. ಇದು ನೋಡಿದ್ರೆ ಈ ಲವ್ ಅನ್ನೋದು ಹುಡುಗರು ಹೆಂಗೆ ತೊಗೊಳ್ತಾರೆ, ಹುಡುಗಿರು ಹೆಂಗೆ ತೊಗೊಳ್ಳೋದು ಒಂಥರ ಇದಾಗ್ತಾಯಿದೆ. ಎಲ್ಲರ ಹತ್ರ ಮಾತಾಡ್ತಾಯಿದ್ರು. ಸ್ನೇಹಿತರು ಬಂದರು, ಎಪಿಸೋಡನ್ನ ಅಲ್ಲಿಗೆ ಎಂಡ್ ಮಾಡಿಬಿಟ್ರು. ನೋಡೋಣ ಇವತ್ತು ಎಪಿಸೋಡಲ್ಲಿ ಏನು ನಡೆಯುತ್ತೆ, ಹೇಗೆ ರಿಯಾಕ್ಷನ್ ಇರುತ್ತೆ, ಸ್ನೇಹಿತವ್ರದ್ದು ಹೌದು ಅಂತ ತೋರಿಸ್ತಾರೆ. ಇಷ್ಟೇಳಿ ನಾನು ರಿವ್ಯೂನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಆದಮೇಲೆ ದಯವಿಟ್ಟು ಇದು ಮಾಡಬೇಡಿ. ನಾನು ತುಂಬ ಇಂಟ್ರೆಸ್ಟಿಂಗ್ ಇರೋ ಕೆಲವು ಸ್ಟೋರಿಗಳು, ಅನ್ನೋನ್ ಫ್ಯಾಕ್ಟ್ಸು, ಆಮೇಲೆ ರಿಯಲ್ ಸ್ಟೋರೀಸ್ ವರ್ಲ್ಡ್ ವೈಡ್ ಏನೇ ನಡೀತಾ ಇದೆ ಅದೆಲ್ಲ ಹೇಳ್ತೀನಿ. ಸ್ವಲ್ಪ ಹಾರರ್ ಸ್ಟೋರೀಸ್ ಎಲ್ಲ ಚೆಕ್ ಮಾಡಿ ಆವಾಗ ಗೊತ್ತಾಗುತ್ತೆ. ಆಮೇಲೆ ನಾನು ಇನ್ನೊಂದು ಚಾನಲ್ಲು ಹೇಳಿದ್ನಲ್ಲ, ತುಂಬ ದಿವಸ ಮುಂಚೆ ಹೇಳಿದೆ, ಮೆಲೋ ಬ್ಲೂಸ್ ಅಂತ. ಆ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ ಚಾನಲ್ ವಿಶೇಷತೆ ಏನೆಂದರೆ, ಆ ಚಾನಲ್ಲಿ ನಾನು ಹಾಡು ಹಾಡಿದ್ದೀನಿ. ಹಿಂದಿ, ಕನ್ನಡ, ತಮಿಳು, ತೆಲುಗು ಈ ಹಾಡುಗಳೆಲ್ಲ ಹಾಡಿದ್ದೀನಿ. ಯಾಕಂದರೆ ಮ್ಯೂಸಿಕ್ಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರಲ್ಲ ಅಂತ, ಅದಕ್ಕೆ. ಇಷ್ಟ ಆದರೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಇಷ್ಟಲ್ಲಿ ನಾನು ರಿವ್ಯೂನ ಮುಗಿಸ್ತೀನಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.